ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತು ನಾವು ತಿಳ್ಕೊಳ್ಳುವ ಒಂದು ವಿಷಯ ಏನಂದರೆ, ಈಗಿನ ನಮ್ಮ ಸಂಪ್ರದಾಯ ಸಂಸ್ಕೃತಿ ಯಾವ ಕಡೆ ಹೋಗ್ತಾ ಇದೆ ಅಂತ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಈಗಿನ ಸಮಾಜದಲ್ಲಿ, ಈಗಿನ ಪ್ರಪಂಚದಲ್ಲಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಎಷ್ಟರ ಮಟ್ಟಿಗೆ ಕೆಟ್ಟೋಗ್ತಾ ಇದ್ದಾವೆ, ಹದಗೆಟ್ಟಿದ್ದಾವೆ ಅಂತ ನಿಮಗೆ ಗೊತ್ತಿದೆ ಸ್ನೇಹಿತರೆ. ವಿದೇಶಿಯರು ಎಷ್ಟೋ ಜನ ನಮ್ಮ ಭಾರತ ದೇಶಕ್ಕೆ ಬಂದ್ಬಿಟ್ಟು ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಪ್ರದಾಯಗಳಿಗೆ ತಲೆಬಾಗಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಕಲಿಯೋದಕ್ಕೆ ಅವರು ಇಷ್ಟ ಬಂದು ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಸಂಪ್ರದಾಯದ ರೀತಿಯಲ್ಲಿ ಎಷ್ಟೋ ಜನ ಮದುವೆ ಮಾಡ್ಕೊಂಡಿರುವಂಥ ಒಂದು ನಿದರ್ಶನಗಳಿದ್ದಾವೆ, ಪ್ರೂಫ್ಗಳಿದ್ದಾವೆ, ಎಲ್ರಿಗೂ ಗೊತ್ತಿದೆ. ಎಲ್ಲ ಫೇಸ್ಬುಕ್ಗಳಲ್ಲಿ, ರೀಲ್ಸ್ಗಳಲ್ಲಿ ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ. ಎಷ್ಟೋ ಜನ ನಮ್ಮ ಸಂಪ್ರದಾಯದಂತೆ ಒಂದು ಒಳ್ಳೆ ಸಂಪ್ರದಾಯಬದ್ಧವಾಗಿ ಸೀರೆಯನ್ನು ಕಟ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ದೇವರಿಗೆ ಸಂಬಂಧಿಸಿದಂಥ ಕೆಲವು ಶ್ಲೋಕಗಳನ್ನು ಅವರ ಬಾಯಲ್ಲಿ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕೈ ಎತ್ತಿ ಮುಗಿಬೇಕು ಅನಿಸುತ್ತೆ. ಆ ರೀತಿ ಇರಬೇಕು. ಆ ರೀತಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಂದರೆ ವಿದೇಶಿಯರು ಕೂಡ ಸೆಲ್ಯೂಟ್ ಮಾಡ್ತಾರೆ, ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ. ಆದರೆ ಅಂತಹ ನಮ್ಮ ಭವ್ಯ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಗೆ ಸಂಪ್ರದಾಯಕ್ಕೆ ಎಷ್ಟೋ ಚರಿತ್ರೆ ಇತಿಹಾಸ ಇರುವಂಥ ಈ ಒಂದು ನಮ್ಮ ಸಂಪ್ರದಾಯವನ್ನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತಕ್ಕಂಥ ಕೆಲವರು ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಬದಿಗೆ ತಳ್ಳಿಬಿಟ್ಟು ವಿದೇಶಿಯರ ಸಂಸ್ಕೃತಿ ಸಂಪ್ರದಾಯದ ಅವರ ಸಂಪ್ರದಾಯದ ಹಿಂದೆ ಓಡ್ತಾ ಇದ್ದಾರೆ. ಇವರನ್ನು ಏನು ಮನುಷ್ಯರು ಅನ್ಬೇಕಾ, ಹುಚ್ಚರು ಅನ್ಬೇಕಾ, ಇಲ್ಲ ದಡ್ಡರು ಅನ್ಬೇಕಂತ ಏನು ಗೊತ್ತಾಗ್ತಿಲ್ಲ ಸ್ನೇಹಿತರೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನಾನು ಎಲ್ಲ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಸೈಡ್ಗಿಟ್ಬಿಟ್ಟು ಒಂದು ಹೇಳಕ್ಕೂ ಬೇಜಾರಾಗುತ್ತೆ, ಅಶ್ಲೀಲಕರವಾದ ಒಂದು ಉಡುಪುಗಳನ್ನು ಧರಿಸ್ಬಿಟ್ಟು ಪಬ್ಲಿಕ್ಗೆ, ಸಾರ್ವಜನಿಕರು ಓಡಾಡುವಂಥ ಒಂದು ಜಾಗಕ್ಕೆ ಬಂದ್ಬಿಟ್ಟು ಇಷ್ಟ ಬಂದಂಗೆ ಓಡಾಡ್ತಾ ಇರ್ತಾರೆ. ಸ್ನೇಹಿತರೆ, ಹೆಣ್ಣು ಅಂದರೆ ಕೈ ಎತ್ತು ಮುಗಿದು ಅಮ್ಮ ಅಂತ ಹೇಳಬೇಕು. ಆ ರೀತಿಯಲ್ಲಿ ಒಂದು ಉಡುಪನ್ನು, ಸಮವಸ್ತ್ರವನ್ನು ಧರಿಸಿರಬೇಕು. ನಮ್ಮ ಮನಸ್ಸಲ್ಲಿ ಅವ್ರನ್ನ ನೋಡಿದ ತಕ್ಷಣ ಕೆಟ್ಟ ಭಾವನೆಗಳು ಬರಬಾರ್ದು. ಆ ರೀತಿಯಲ್ಲಿ ಸಂಬಂಧಿಸಿದಂಥ ಒಂದು ಉಡುಪುಗಳನ್ನು ಧರಿಸಬಾರ್ದು. ಇವೆಲ್ಲವನ್ನು ಅವರ ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿಕೊಟ್ರೆ ತಾನೇ ಬರೋದು. ಅವರೇ ಫಾರಿನ್ ಶೈಲಿಯಲ್ಲಿ ಹೋಗ್ತಾ ಇದ್ರೆ ಇನ್ನು ಅವ್ರಿಗೆ ಹುಟ್ಟಿದ ಮಕ್ಕಳು ಅವ್ರ ದಾರಿಯಲ್ಲೇ ಹೋಗ್ತಾರೆ ಅಲ್ವಾ. ಅವ್ರಿಗೆ ಬೇರೆ ಬುದ್ಧಿ ಎಲ್ಲಿ ಬರುತ್ತೆ ಹೇಳಿ? ತಂದೆ ತಾಯಿರು ಏನು ಮಾಡ್ತಾ ಇರ್ತಾರೆ ಅದನ್ನೇ ಫಾಲೋ ಮಾಡಿ, ಅದರಂತೆ ಅವರು ಬೆಳೆದು ದೊಡ್ಡವರಾದ್ಮೇಲೆ ಅದನ್ನೇ ಫಾಲೋ ಮಾಡ್ತಾರೆ ಅಲ್ವಾ. ಅದಕ್ಕೆ ಚಿಕ್ಕ ವಯಸ್ಸಿಂದ ಹಿಡಿದು ನಮ್ಮ ಭಾರತೀಯ ಸಂಸ್ಕೃತಿ ಯಾವ ರೀತಿ ಇದೆ, ನಮ್ಮ ಸಂಪ್ರದಾಯ, ನಮ್ಮ ಇತಿಹಾಸ, ಅವುಗಳ ಬಗ್ಗೆ ಒಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನು ಅವರಿಗೆ ಆವಾಗ ಹೇಳಿ ತಲೆಯಲ್ಲಿ ತುಂಬಿಸ್ತಾ ಇರಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳಿಗೆ ಕೆಲವೊಂದಷ್ಟು ನಿಯಮ ನಿಬಂಧನೆಗಳು, ಕಟ್ಟುಪಾಡುಗಳು ಅನ್ನೋದು ಹಿರಿಯರು ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ. ಆ ನಿಯಮ ನಿಬಂಧನೆಗಳನ್ನು, ಕಟ್ಟುಪಾಡುಗಳನ್ನು ಮೀರಿ ನಾವು ಯಾವುದೇ ರೀತಿಯಲ್ಲಿ ವರ್ತನೆ ಮಾಡಬಾರ್ದು. ಆ ರೀತಿ ವರ್ತನೆ ಮಾಡಿದ್ರೆ ಅವರ ಭವಿಷ್ಯ ಹಾಳಾಗೋಗುತ್ತೆ. ಈಗಲೇ ಈ ರೀತಿ ಇದೆ ಅಂದರೆ ಇನ್ನು ಮುಂದಿನ ಜನರೇಷನ್, ಮುಂಬರುವ ಪೀಳಿಗೆ ಎಷ್ಟು ಭಯಂಕರವಾಗಿರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಒಂದು ವಿಷಯನ ಗಮನಿಸಬೇಕು. ಹೆಣ್ಣಿನ ಶರೀರಕ್ಕೆ ಸಂಬಂಧಿಸಿದ ಒಂದು ಅಂಗಾಂಗಗಳನ್ನೋದು ಆ ಹೆಣ್ಣನ್ನು ಮದುವೆ ಮಾಡಿಕೊಳ್ಳುವಂಥ ಒಂದು ಗಂಡಿಗೆ ಮಾತ್ರ ಇರುತ್ತೆ ಎಲ್ಲ ರೀತಿಯ ಹಕ್ಕುಗಳು. ಆ ಹೆಣ್ಣಿನ ಅಂಗಾಂಗಗಳನ್ನೋದು ವಸ್ತು ಪ್ರದರ್ಶನಕ್ಕೆ ಇಟ್ಟಿರೋದಲ್ಲ, ಎಕ್ಸಿಬಿಷನ್ಗೆ ಇಟ್ಟಿರೋದಲ್ಲ. ಅದೆಲ್ಲ ಅಂಗಾಂಗಗಳು ತೋರಿಸುವಂಥ ಒಂದು ಸಂಪ್ರದಾಯ ಫಾರಿನರ್ಸ್ದು, ವಿದೇಶಿಯರದು. ನಮ್ಮ ಸಂಪ್ರದಾಯ ಅದಲ್ಲ. ಮೊದಲು ಅದನ್ನು ನೀವು ಗಮನಿಸಬೇಕು, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಇಷ್ಟ ಬಂದಾಗೆಲ್ಲ ಅರ್ಧ ಅಂಗಾಂಗಗಳು ಕಾಣಿಸಿಕೊಳ್ಳುವ ರೀತಿಯಲ್ಲಿ ಒಂದು ವಸ್ತ್ರಗಳನ್ನು ಧರಿಸಿ ಬೀದಿಗೆ ಹೋಗ್ತಾ ಇದ್ದರೆ ಅದನ್ನು ನೋಡತಕ್ಕಂಥ ಮನುಷ್ಯನ ಮನಸ್ಸಿನ ಪರಿಸ್ಥಿತಿ ಯಾವ ರೀತಿ ಯೋಚನೆ ಮಾಡಿ ಸ್ನೇಹಿತರೆ. ಅಲ್ಲಿ ರೇಪ್ ಆಗೋಯ್ತು, ಇಲ್ಲಿ ರೇಪ್ ಆಗೋಯ್ತು ಅಂತ ಕಾರಣ ಏನು ಹೇಳಿ? ಈ ರೀತಿ ಒಂದು ವಸ್ತ್ರಗಳನ್ನು ಹಾಕ್ಕೊಂಡು ಪಬ್ಲಿಕ್ ಜಾಗದಲ್ಲಿ ಸಾರ್ವಜನಿಕರು ನೋಡೋ ರೀತಿಯಲ್ಲಿ ಹೋಗ್ತಾ ಇದ್ದರೆ ಅದಕ್ಕೆ ಮೂಲ ಕಾರಣ ಯಾರು ಅಂತ ಒಂದ್ಸಲ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಹೆಣ್ಣು ಸರಿಯಾದ ಒಂದು ಉಡುಪನ್ನು ಹಾಕಿದ್ರೆ ಯಾವ ರೀತಿ ಇರಬೇಕು ಹೇಳಿ? ಕೈ ಎತ್ತಿ ನಮಸ್ಕಾರ ಮಾಡಬೇಕು. ಆ ರೀತಿ ಪರಿಪೂರ್ಣವಾದ ಶರೀರ ಕಾಣುವ ಹಾಗೆ ಏನಕ್ಕೆ ಹಾಕೋಬೇಕು ಹೇಳಿ? ಅದು ಯಾರಿಗೆ ತೋರಿಸ್ಬೇಕು ಅಲ್ಲಿ ಮಾತ್ರ ತೋರಿಸಿದ್ರೇ ಅದಕ್ಕೊಂದು ಮರ್ಯಾದೆ ಅನ್ನೋದು ಅಲ್ವಾ. ನಮ್ಮ ಹಿರಿಯರು ಕೂಡ ಅದೇ ಪದ್ಧತಿಯನ್ನು ನಮಗೆ ತೋರಿಸ್ಕೊಟ್ಟು ಹೇಳಿಕೊಟ್ಟಿರೋ ಒಂದು ರೀತಿ ಅದು. ಅದನ್ನು ಪಕ್ಕಕ್ಕಿಟ್ಬಿಟ್ಟು ನನ್ನನ್ನು ಎಲ್ಲರೂ ನೋಡಬೇಕು, ನನ್ನನ್ನು ಎಲ್ಲರೂ ಮೆಚ್ಕೋಬೇಕು, ಏನಕ್ಕೆ ಇದೆಲ್ಲ? ಹೆಣ್ಣಿನ ಅಂದ ಅನ್ನೋದು ಗಂಡಿಗೆ ಮಾತ್ರ ಸೀಮಿತವಾಗಿ ಇರಬೇಕು ಅಲ್ವಾ.
ಹೆಣ್ಣಿನ ಶರೀರಕ್ಕೆ ಸಂಬಂಧಿಸಿದ ಅಂಗಾಂಗಗಳನ್ನು ಏನಕ್ಕೆ ಪ್ರದರ್ಶನ ಮಾಡಬೇಕು ಇತರರಿಗೆ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ನನ್ನ ಕಡೆ ನೋಡಬೇಕು, ನನ್ನನ್ನು ಮೆಚ್ಚಬೇಕು ಅನ್ನೋದಾ? ಏನು ಬರುತ್ತೆ ಇದರಿಂದ? ದರಿದ್ರ. ಈ ರೀತಿಯ ಸಂಪ್ರದಾಯ ನಮ್ದಲ್ಲ. ನಮ್ಮ ಪೂರ್ವಿಕರು ಆ ರೀತಿ ನಡ್ಕೋಬೇಕಂತೂ ಯಾರು ಸಹ ಹೇಳ್ಕೊಟ್ಟಿಲ್ಲ. ಹೆಣ್ಣಿನ ಅಂದ ಅನ್ನೋದು ಮುಚ್ಚಿದಷ್ಟು ಹೆಚ್ಚಾಗುತ್ತೆ, ತೋರಿಸಿದಷ್ಟು ದರಿದ್ರವಾಗುತ್ತೆ, ಅಸಹ್ಯವಾಗುತ್ತೆ. ಇದನ್ನು ತಿಳ್ಕೋಬೇಕು. ಮೊದಲು ಏನಾದರೂ ಮಾತಾಡಿದ್ರೆ ನಮ್ಮ ಸಂವಿಧಾನದಲ್ಲಿ ನಮ್ಗೆ ಹಕ್ಕಿಲ್ವಾ, ವಾಕ್ ಸ್ವಾತಂತ್ರ್ಯ ಇಲ್ವಾ, ನಮಗೆ ಸ್ವಾತಂತ್ರ್ಯ ಇಲ್ವಾ, ನಾವು ಈ ರೀತಿ ಇರಬೇಕು, ಈ ರೀತಿ ನಡ್ಕೊಳ್ಬೇಕು ಅಂತ ಸ್ವಾತಂತ್ರ್ಯ ಬಂದಿದೆಯಲ್ಲ ಅಂತ ಏನೇನೋ ಮಾತಾಡ್ತಾರೆ. ಏನಕ್ಕೆ ಸ್ವಾತಂತ್ರ್ಯ? ಏನಕ್ಕೆ ಬಂದಿರೋದು? ಅದರಿಂದ ಏನು ಉಪಯೋಗ ಆಗ್ತಾ ಇದೆ? ಆ ಸ್ವಾತಂತ್ರ್ಯದಿಂದ ನಮ್ಮ ಸಂಪ್ರದಾಯಗಳನ್ನು, ಆಚಾರ ವಿಚಾರಗಳನ್ನು ಸರ್ವನಾಶನ ಮಾಡ್ತಾ ಇದ್ದಾರೆ. ಈ ರೀತಿ ಬೇಕಾ? ಸ್ನೇಹಿತರೆ, ದಯವಿಟ್ಟು ಗಮನಿಸಿ. ಈ ರೀತಿ ಮುಂದುವರೆದರೆ ಮುಂದಿನ ಪೀಳಿಗೆಗೆ ಭಯಂಕರವಾದ ಒಂದು ಸಂದೇಶವನ್ನು ತೋರಿಸ್ಕೊಟ್ಟಂಗಾಗುತ್ತೆ. ಅವರು ಕೂಡ ಅದೇ ಕೆಟ್ಟ ದಾರಿಯಲ್ಲಿ ಹೋಗ್ಬಿಟ್ಟು ಇನ್ನಷ್ಟು ದರಿದ್ರವಾಗಿ ತಯಾರಾಗ್ತಾರೆ. ಅವರನ್ನು ತಡೆ ಹಿಡಿಯೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ಒಂದು ಗಮನಿಸಬೇಕು. ಒಂದು ಹೆಣ್ಣಾಗಿರ್ಬೋದು, ಒಂದು ಗಂಡಾಗಿರ್ಬೋದು, ಗಂಡೇನು ಕಮ್ಮಿ ಇಲ್ಲ. ಗಂಡು ಕೂಡ ನಮ್ಮ ಸಂಪ್ರದಾಯಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು ನಾಶ ಮಾಡೋದರಲ್ಲಿ ಅವರು ಒಂದು ಕೈ ಇದೆ. ಹೆಣ್ಣೆ ಅಂತ ಹೇಳ್ತಾ ಇಲ್ಲ, ಹೆಣ್ಣಿದು ಇದೆ, ಗಂಡುದು ಇದೆ. ಅದಕ್ಕೋಸ್ಕರ ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನು ಉಳಿಸ್ಕೊಳ್ಬೇಕು ಅಂದರೆ ಸರ್ಕಾರದಿಂದ ಸಾಧ್ಯವಾಗುತ್ತೆ. ಯಾವುದೇ ಸಾಮಾನ್ಯ ಮನುಷ್ಯನ ಹೇಳಿದರೆ ನೀನಾವನಯ್ಯ ಹೇಳೋದಕ್ಕೆ, ನನ್ನ ಹಕ್ಕು ಅದು, ನಿಂದೇನಿದೆ ಅದು ನೋಡ್ಕೊತಾರೆ. ಅದಕ್ಕೆ ಯಾರು ಹೇಳಿದ್ರೆ ಅದು ಎಲ್ಲರೂ ನಿಯಮಬದ್ಧವಾಗಿ ಅದನ್ನು ಪಾಲಿಸ್ತಾರೋ ಅವರು ಮಾತ್ರ ಹೇಳಿದರೆ ಅದು ಕೆಲಸ ಆಗುತ್ತೆ. ಸರ್ಕಾರ ಹೇಳಿದರೆ ಏನು ಬೇಕಾದರೂ ಜನ ಅದನ್ನು ಪಾಲಿಸ್ತಾರೆ. ಅದಕ್ಕೆ ಸರ್ಕಾರನೇ ಏನಾದರೂ ಒಂದು ರೂಲ್ಸು ನಿಯಮವನ್ನು ಹೇಳಿಬಿಟ್ಟು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಮನೆಯಲ್ಲಿದ್ದರೆ ಯಾವ ರೀತಿಯ ಒಂದು ಬಟ್ಟೆಗಳನ್ನು ಹಾಕ್ಕೋಬೇಕು, ಪಬ್ಲಿಕ್ ಸಾರ್ವಜನಿಕರು ಓಡಾಡ್ತಕ್ಕಂಥ ಒಂದು ಜಾಗಕ್ಕೆ ಬಂದರೆ ಯಾವ ರೀತಿಯ ಬಟ್ಟೆಗಳನ್ನು ಧರಿಸಬೇಕು, ಒಂದು ದೇವಸ್ಥಾನಕ್ಕೆ ಹೋದರೆ ಯಾವ ರೀತಿಯ ಸಮವಸ್ತ್ರಗಳನ್ನು ಧರಿಸಬೇಕು, ಒಂದು ಫಂಕ್ಷನ್ಗೆ, ಒಂದು ಮದುವೆಗೆ ಈ ರೀತಿ ಒಂದೊಂದು ವಿಧವಾದ ಒಂದು ಸಮವಸ್ತ್ರಗಳನ್ನು ಹಾಕ್ಕೋಬೇಕು ಅಂತ ಒಂದು ನಿಯಮ ಮಾಡಿದ್ರೆ ಯಾಕೆ ಹಾಕ್ಕೊಳ್ಳಲ್ಲ? ಸರ್ಕಾರ ಹೇಳಿರ್ತಕ್ಕಂಥ ಆ ನಿಯಮಗಳನ್ನು ಪಾಲಿಸದೇ ಇದ್ದರೆ ಅವರ ಬಗ್ಗೆ ಕಠಿಣವಾದ ಒಂದು ಕ್ರಮಗಳನ್ನು ಕೈಗೊಂಡ್ರೆ ಸಾರ್ವಜನಿಕರಲ್ಲಿ ಒಂದಷ್ಟು ಭಯ ಅನ್ನೋದು ಬರುತ್ತೆ. ಆವಾಗ ನಮ್ಮ ಸಂಪ್ರದಾಯ ಸಂಸ್ಕೃತಿಗಳನ್ನು ನಾವೇ ಕಾಪಾಡಿಕೊಳ್ದಂಗೆ ಆಗುತ್ತೆ. ನಮ್ಮ ಸಂಪ್ರದಾಯ ಸಂಸ್ಕೃತಿನ ಕಾಪಾಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಎಲ್ರದಲ್ವಾ? ನಾವೆಲ್ಲ ಭಾರತೀಯರಲ್ವಾ? ನಮ್ಮ ಭಾರತೀಯರಾದ್ಮೇಲೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಪ್ರದಾಯವನ್ನು ಕಾಪಾಡಿಕೊಳ್ಳುವ ಒಂದು ಜವಾಬ್ದಾರಿ ನಮಗಿಲ್ವಾ? ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಕಾಪಾಡಿಕೊಳ್ಳುವಂಥ ಒಂದು ಜವಾಬ್ದಾರಿ ನಮ್ಗೆ ಎಷ್ಟಿದೆಯೋ ಅದಕ್ಕಿಂತ 100 ಪಟ್ಟು ಸರ್ಕಾರಕ್ಕಿರುತ್ತೆ. ಆದ್ದರಿಂದ ಸರ್ಕಾರ ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ಕೋಬೋದು. ಎಲ್ಲ ರೀತಿಯ ಬದಲಾವಣೆಗಳು ಆಗಬೇಕಂದ್ರೆ ಸರ್ಕಾರದ ಕೈಯಲ್ಲೇ ಇರುತ್ತೆ. ಸರ್ಕಾರವೇ ಮುಂದಾಗಿಬಿಟ್ಟು ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳನ್ನು, ಆಚಾರ ವಿಚಾರಗಳು ನಾಶ ಆಗದೆ ಕಾಪಾಡಿಕೊಳ್ಬೇಕಾದ್ರೆ ಏನು ನಿಯಮಗಳನ್ನು ಪಾಲಿಸಬೇಕು, ಆ ನಿಯಮಗಳನ್ನೆಲ್ಲ ತಪ್ಪದೆ ಎಲ್ಲರೂ ಪಾಲಿಸಬೇಕು ಅಂತ ಒಂದು ಸರ್ಕಾರ ಆದೇಶ ಹೊರಡಿಸ್ಬಿಟ್ರೆ ಯಾಕೆ ಪಾಲಿಸಲ್ಲ ಹೇಳಿ? ಆ ರೀತಿಯ ಒಂದು ಜವಾಬ್ದಾರಿ, ಭಯವನ್ನು ಹುಟ್ಟಿಸ್ಬೇಕು ಜನರಲ್ಲಿ. ಆ ರೀತಿಯ ಒಂದು ನಿಯಮ ನಿಬಂಧನೆಗಳನ್ನು ಪಾಲಿಸದೇ ಇದ್ದರೆ ಅಂಥವ್ರಿಗೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳುತ್ತೆ. ಅಂದರೆ ಆ ಭಯದಿಂದ ಆದರೂ ಎಲ್ಲರೂ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಪಾಲಿಸ್ತಾರೆ. ಒಂದು ಭಯ ಅನ್ನೋದು ಇರುತ್ತೆ. ಈ ರೀತಿಯ ಕ್ರಮಗಳನ್ನು ಕೈಗೊಂಡ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಎಲ್ಲೂ ಹೋಗಲ್ಲ, ಸುರಕ್ಷಿತವಾಗಿ ಇರುತ್ತೆ. ಸ್ನೇಹಿತರೆ, ಮನುಷ್ಯನ ಈಗ ಯಾವ ರೀತಿಯಲ್ಲಿದ್ದಾನೆ, ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾನೆ ಅಂದರೆ ಇಂದ್ರಿಯಗಳಿಗೆ ಪೂರ್ತಿಯಾಗಿ ಶರಣಾಗ್ಬಿಟ್ಟಿದ್ದಾನೆ. ಇಂದ್ರಿಯಗಳ ಸುಖಕ್ಕಾಗಿ, ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಮಾತ್ರ ಬದುಕ್ತಾ ಇದ್ದಾನೆ ಅಷ್ಟೇ. ಒಳ್ಳೆಯದಕ್ಕೋಸ್ಕರ ಯಾವನು ಬದುಕ್ತಾ ಇಲ್ಲ. ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕಾಗಿಯೇ ಬದುಕ್ತಾ ಇದ್ದಾನೆ. ಕಣ್ಣು ಏನು ನೋಡುತ್ತೋ ಅದನ್ನು ತೃಪ್ತಿಪಡಿಸೋದಕ್ಕೆ ಒಂದಷ್ಟು ಕೆಲಸ ಮಾಡ್ತಾನೆ. ನಾಲಿಗೆ ರುಚಿ ಬಯಸುತ್ತೆ ಅಲ್ವಾ? ಆ ನಾಲಿಗೆ ರುಚಿಗಾಗಿ ಆರೋಗ್ಯ ಯಾರು ನೋಡ್ತಾ ಇಲ್ಲ. ರುಚಿ ಏನು ಬಯಸುತ್ತೋ ರುಚಿಕರವಾದ ಒಂದು ಪದಾರ್ಥಗಳನ್ನು ತಿಂತಾ ಇದ್ದಾನೆ ಅಷ್ಟೇ ಅಲ್ವಾ? ಕಿವಿ ಏನು ಕೇಳಬೇಕು ಅಂತ ಬಯಸುತ್ತೋ ಅದಕ್ಕೆ ಸಂಬಂಧಿಸಿದ ಒಂದು ಶಬ್ದಗಳನ್ನು ಕೇಳ್ತಾ ಇದ್ದಾನೆ. ದೇಹ ಸ್ಪರ್ಶ ಏನು ಬಯಸುತ್ತೋ ಅದಕ್ಕೆ ಸಂಬಂಧಿಸಿದ ಒಂದು ಸ್ಪರ್ಶಗಳನ್ನು ಅವನು ಕೊಡ್ತಾ ಇದ್ದಾನೆ ಅಷ್ಟೇ ಅಲ್ವಾ? ಸ್ನೇಹಿತರೆ, ಒಂದು ಜ್ಞಾಪಕ ಇಟ್ಕೋಬೇಕು, ಇದು ಇಲ್ಲಿಗೆ ಕೊನೆ ಆಗುವಂಥದ್ದಲ್ಲ. ನಮ್ಮ ನಂತರ, ನಾವು ಸತ್ತೋದ ನಂತರ ಇದು ಕೊನೆ ಆಗುವಲ್ಲ, ಮತ್ತೆ ಮುಂದುವರಿಯುತ್ತೆ. ನಮಗೆ ಹುಟ್ಟಿದಂಥ ಮಕ್ಕಳು ಕೂಡ ಬರ್ತಾರಲ್ವಾ, ಅವ್ರಿಗೆ ನಾವು ಏನು ತೋರಿಸ್ತಾ ಇದ್ದೀವಿ? ನಾವು ಏನು ದಾರಿಯಲ್ಲಿ ಹೋಗ್ತಾ ಇದ್ದೀವೋ ಅದೇ ದಾರಿಯಲ್ಲಿ ತಾನೇ ಅವ್ರು ಹೋಗೋದು. ನಮ್ಮ ಮಕ್ಕಳಿಗೋಸ್ಕರ ಆದರೂ ನಾವು ಒಂದ್ಸಲ ಯೋಚನೆ ಮಾಡಬೇಕು. ಏನೇ ಕೆಲಸ ಮಾಡಿದ್ರೂ ಇದು ಒಳ್ಳೆಯದಾ, ಇದು ಕೆಟ್ಟತ್ತ? ನಾನು ಮಾಡದೇ ಇರ್ತಕ್ಕಂಥ ಕೆಲಸ ನನ್ನ ಮಗನಿಗೆ ಉಪಯೋಗ ಆಗುತ್ತಾ ಇಲ್ವಾ? 4 ಜನ ಆ ಕೆಲಸವನ್ನು ನೋಡಿದ್ರೆ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರ ಇಲ್ವಾ ಅನ್ನೋದು ಒಂದ್ಸಲ ಯೋಚನೆ ಮಾಡಬೇಕು. ಸ್ನೇಹಿತರೆ, ಮುಂದಿನ ಪೀಳಿಗೆಗೋಸ್ಕರ ಆದರೂ ಈಗಲಾದರೂ ನಾವು ಸರಿಯಾದ ಮಾರ್ಗದಲ್ಲಿ ಯೋಚನೆ ಮಾಡಬೇಕು, ಸರಿಯಾದ ಕೆಲಸಗಳನ್ನು ಮಾಡಬೇಕು. ಇಂದ್ರಿಯಗಳನ್ನು ತೃಪ್ತಿಪಡಿಸೋದು ಬಿಟ್ಬಿಟ್ಟು
ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿಯ ಆಲೋಚನೆ ಮಾಡಬೇಕು, ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕನ್ನೋದು ಒಂದು ಸಲ ಯೋಚನೆ ಮಾಡಬೇಕು. ಧರ್ಮಬದ್ಧವಾದ, ನ್ಯಾಯಬದ್ಧವಾದ, ಅನ್ಯಾಯ ಮಾಡದೆ, ಅಧರ್ಮ ಮಾಡದೆ, ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ವಿಷಯಗಳನ್ನು ಕೇಳುತ್ತಾ ಒಳ್ಳೆಯ ದಾರಿಯಲ್ಲಿ ನಾವು ಹೋಗ್ತಾ ಇದ್ರೆ ನಮ್ಮ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಹೋಗ್ತಾರೆ. ಅವರ ಭವಿಷ್ಯ ಕೂಡ ಅದೇ ರೀತಿ ಉತ್ತಮವಾಗಿ ತಯಾರಾಗುತ್ತೆ. ನಮ್ಮ ಮಕ್ಕಳು ಹಾಳಾಗೋಗೋದಕ್ಕೂ ಒಳ್ಳೆಯ ದಾರಿಯಲ್ಲಿ ಹೋಗೋದಕ್ಕೂ ಕೂಡ ನಾವೇ ಕಾರಣವಾಗಿರ್ತೀರಿ ಸ್ನೇಹಿತರೆ. ಈಗಲಾದರೂ ಯೋಚನೆ ಮಾಡಿ, ನಮ್ಮ ಇಂದ್ರಿಯಗಳನ್ನು ಸುಖಪಡಿಸೋದು ನಮಗೆ ಮುಖ್ಯನಾ, ನಮ್ಮ ಮಕ್ಕಳ ಭವಿಷ್ಯ ನಮಗೆ ಮುಖ್ಯನಾ? ಸ್ನೇಹಿತರೆ, ಈಗಲಾದರೂ ಯೋಚನೆ ಮಾಡಿ ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ರೀತಿ ಯೋಚನೆ ಮಾಡಬೇಕು, ಏನು ಕೆಲಸಗಳನ್ನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಸ್ನೇಹಿತರೆ, ಇದೇ ಥರ ಆಸಕ್ತಿಕರವಾದ ಇನ್ನಷ್ಟು ವಿಷಯಗಳನ್ನೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.